ಕರ್ನಾಟಕದಲ್ಲಿ ಕನ್ನಡ ಹಾಡ್ರಿ ಅಂತ ಕೇಳಿದ್ದಕ್ಕೆ ಸೋನು ನಿಗಮ್ ಅವರು ಒಂದು ಕನ್ನಡವನ್ನ ಕಿಂಡಲ್ ಮಾಡೋ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಸೊ ಬೆದರಿಕೆ ಆಗ್ತಾ ಇದೆ ಅನ್ನೋಂಥ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಈಗ ಸಾಕಷ್ಟು ಕನ್ನಡ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ನಿನ್ನೆಯಿಂದ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಅವ್ರನ್ನ ಬ್ಯಾನ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ. ಇವತ್ತು ಫಿಲಂ ಚೇಂಬರ್ಗೆ ಕನ್ನಡ ಪರ ಹೋರಾಟಗಾರರು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಏನು ಮನವಿ ಕೊಟ್ಟಿದ್ದಾರೆ, ಯಾವ ರೀತಿ ಸ್ಪಂದನೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ. ರೂಪೇಶ್ ರಾಜಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಬಟ್ ಫಿಲಂ ಚೇಂಬರ್ಗೆ ಏನು ಮನವಿ ಮಾಡಿದ್ರೆ ಇವತ್ತು ಎಕ್ಸಾಕ್ಟ್ ಆಗಿ ಅಲ್ಲಿಂದ ಸಿಕ್ಕಂಥ ಉತ್ತರ ಏನು ಅಂತ? ಇವತ್ತೇನು ಕನ್ನಡ ವಿರೋಧಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಸೋನು ನಿಗಮ್ ಕನ್ನಡಿಗರನ್ನ ಭಯೋತ್ಪಾದಕರು ಅನ್ನೋ ರೀತಿ ಬಿಂಬಿಸಿರ್ತಕ್ಕಂಥದ್ದು, ಕರ್ನಾಟಕದಲ್ಲಿ ಕನ್ನಡ ಹಾಡನ್ನು ಕೇಳದೆ ಇನ್ನೇನು ಕೇಳಬೇಕು? ಅಲ್ಲ, ನೀವು ಬಂದಿರೋದೇ ಹಾಡೋದಕ್ಕೆ, ದುಡ್ಡು ಈಸ್ಕೊಂಡು ಆಡೋದಕ್ಕೆ ಬಂದಿರೋದು. ನೀವೇನು ಇಲ್ಲಿ ಸಮಾಜ ಸೇವೆ ಮಾಡೋದಕ್ಕೆ ಬಂದಿಲ್ಲ. ನೀವು ಈ ರೀತಿ ದೇಶದ ಮುಂದೆ ನಮ್ಮನ್ನು ಇಷ್ಟೊಂದು ತುಚ್ಛವಾಗಿ, ನಿಮ್ಗೆ ಇಡೀ ನಾರ್ತ್ ಇಂಡಿಯಾ ನಿಮ್ಮನ್ನು ತೆಗೆದು ಮೂಲೆಗೆ ಬಿಸಾಕಿದೆ ನಿಮ್ಮ ದುರಾಂಕಾರಕ್ಕೆ. ನಾವು ಪ್ರೀತಿ ಕೊಟ್ಟಿದ್ದೀವಿ, ಅನ್ನ ಕೊಟ್ಟಿದ್ದೀವಿ, ಅವಕಾಶಗಳು ಕೊಟ್ಟಿದ್ದೀವಿ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನಮ್ಮಿಂದ ಬಳಸ್ಕೊಂಡು ನೀವು ಈ ರೀತಿ ದುರಹಂಕಾರವನ್ನು ಮೆರೆದು ನಮ್ಮನ್ನು ಈ ರೀತಿ ಕೆಳಗಾಕುವಂಥ ಕೆಲಸವನ್ನು ಮಾಡಿರೋದ್ರಿಂದ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾವು ಮನವಿ ಕೊಡ್ತಾ ಇರೋದು, ಇನ್ನು ಮುಂದೆ ಕನ್ನಡ ಚಲನಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳಲ್ಲಿ ಸೋನು ನಿಗಮನ್ನು ಬ್ಯಾನ್ ಮಾಡಬೇಕು ಅಂತಂದರೆ ಯಾರೂ ತಗೊಳ್ಳೋಕ್ಕೂಡ್ದು ಆತನನ್ನು. ಇನ್ನು ಬಂದು ಆತ ಏನಾದ್ರು ನಾಳೆ ಬೆಳಿಗ್ಗೆ ಕ್ಷಮೆ ಕೇಳಿ ವಿಡಿಯೋ ಮಾಡಿದ್ರು ಅದಕ್ಕೂ ಅವಕಾಶ ಇಲ್ಲ. ಮತ್ತು ಖಾಸಗಿ ಕಂಪನಿಗಳು, ಪ್ರೈವೇಟ್ ಕಾಲೇಜ್ಗಳು ಕರ್ನಾಟಕದಲ್ಲಿ ಆತನನ್ನು ಮ್ಯೂಸಿಕ್ಗೆ ಕರೆಸಿ ಏನಾರು ನೀವು ಆತನಿಂದ ಕನ್ಸರ್ಟ್ ಮಾಡಿಸಿದ್ರೆ ನೇರ ಹೊಣೆ ಆಯಾ ಸಂಸ್ಥೆಗಳೇ ಆಗಿರ್ತವೆ. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಅವ್ರನ್ನ ಬ್ಯಾನ್ ಮಾಡಬೇಕು ಅನ್ನೋಂಥ ರೀತಿ ಮನವಿ ಮಾಡ್ತಾ ಇದ್ದೀರಿ. ಸೊ ಆದರೆ ಇಲ್ಲಿ ಫಿಲಂ ಚೇಂಬರ್ನಲ್ಲಿ ಅಂದರೆ ಬ್ಯಾನ್ ಮಾಡಲಿಕ್ಕೆ ಒಂದು ಅವಕಾಶ ಇಲ್ಲ, ಅಸಹಕಾರ ತೋರ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಅವ್ರು ಕ್ಷಮೆ ಕೇಳಿದರೆ ನೀವು ಅದನ್ನು ಒಪ್ತೀರಾ, ಒಪ್ಪಲ್ವಾ, ಹೇಗೆ ಅನ್ನೋಂಥದ್ದು? ಕ್ಷಮೆ ಮಾತ್ರ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಯಾಕಂದ್ರೆ ಇದು ಅಂತಿಂತ ಶಬ್ದ ಅಲ್ಲ ಸರ್. ಇದು ಏನು ನಾವು ಭಯೋತ್ಪಾದಕರ? ನಮಗೂ ಒಂದು ನೋವಿದೆ ಆ ಘಟನೆ ಬಗ್ಗೆ, ಪಹಲ್ಗಾಮ್ ಘಟನೆ ಬಗ್ಗೆ ನಮಗೂ ನೋವಿದೆ. ನಾವು ಮಿಡಿದಿದ್ದೀವಿ. ನಮ್ಮ ಸೈನ್ಯದ ಬಗ್ಗೆ ನಮಗೂ ಗೌರವ ಇದೆ. ನಾವು ಭಾರತೀಯರು, ನಾವೇನು ಬೇರೆಯವರಲ್ಲ. ಹಂಗನ್ಬಿಟ್ಟು ನೀವು ಎಲ್ಲೆಲ್ಲಿಗೋ ಲಿಂಕ್ ಮಾಡಿ ಈ ರೀತಿ ಕ್ಷಮೆ ಕೇಳಿದ ತಕ್ಷಣ ಇದನ್ನು ಒಪ್ಪೋದಕ್ಕೆ ಚಾನ್ಸೇ ಇಲ್ಲ ಸರ್. ಆಮೇಲೆ ನಿರ್ಮಾಪಕರು ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಏನು ಹೇಳ್ತಾ ಇರೋದು, ನಾವು ಬ್ಯಾನ್ ಮಾಡೋಕ್ಕಾಗಲ್ಲ. ಆದರೆ ಇಡೀ ಸಂಗೀತ ನಿರ್ದೇಶಕರು, ನಿರ್ಮಾಪಕರ ಸಂಘ, ಪ್ರತಿಯೊಬ್ಬರ ನಿರ್ದೇಶಕರ ಸಂಘ, ನೀವೆಲ್ಲ ಡಿಸಿಷನ್ ತಗೊಳ್ಳಿ. ನಮ್ಮ ಚಿತ್ರಗಳಿಗೆ ಇನ್ನು ಸೋನು ನಿಗಮ್ ಬೇಡ ಅಂತೇಳಿ ನೀವು ನಿರ್ಧಾರ ತಗೋಬೋದಲ್ಲ. ತಗೊಂಡು ನೀವು ಹೋರಾಟಗಾರರ ಪರವಾಗಿ ನಿಲ್ಲಿ. ಇಲ್ಲ ಅಂದರೆ ನಿಮ್ಮ ಚಿತ್ರಗಳ ವಿರುದ್ಧ, ನಿಮ್ಮ ವಿರುದ್ಧ ನಾವು ನಿಲ್ಲಬೇಕಾಗುತ್ತೆ. ಈಗ ಸಾಕಷ್ಟು ಸಂದರ್ಭದಲ್ಲಿ ಪರಭಾಷಿಗರಿಗೆ ಅವಕಾಶ ಕೊಡುವಂಥದ್ದು, ಕನ್ನಡಿಗರಿಗೆ ಅವಕಾಶ ಇದ್ರೂ ಕೂಡ ಅವ್ರನ್ನ ಮೀರಿ ಅವರನ್ನೇ ಕರೆತಂದು ಹಾಡುವಂಥ ಸನ್ನಿವೇಶಗಳಾಗಿದೆ. ಸೊ ಇದನ್ನ ಹೆಂಗೆ ಖಂಡಿಸ್ತೀರಿ? ಚಿತ್ರೋದ್ಯಮಕ್ಕೆ ಏನು ಮನವಿ ಮಾಡ್ತೀರಿ ಅಂತ? ಸರ್, ನಮ್ಮಲ್ಲೇ ಬಹಳಷ್ಟು ಗಾಯಕರಿದ್ದಾರೆ ಸರ್. ಎಂತೆಂಥ ಗಾಯಕರು ಇದ್ದಾರೆ ಸರ್ ನಮ್ಮಲ್ಲಿ. SPB ಅವರ ಇಂಥವ್ರು ಮುಂದಿನ ಜನ್ಮ ಅಂತ ಇದ್ದರೆ ಅದು ನಾವು ಕರ್ನಾಟಕದಲ್ಲೇ ಹುಟ್ಟಬೇಕು ಅನ್ನೋ ಅಂಥ ಹೇಳಿಕೆಗಳನ್ನ ಕೊಡ್ತಾರೆ. ಒಬ್ಬ ದುರಾಂಕಾರಿ ಸೋನು ನಿಗಮ್ಗೆ ಸರಿಯಾದ ಪಾಠವನ್ನು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ ಉತ್ತರ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನಾನು ಹೇಳೋದೇನೆಂದರೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗಳು ಮುಂದಿನ ದಿನಗಳಲ್ಲಿ ನಮ್ಮ ಯುವ ಪ್ರತಿಭೆಗಳು, ನೀವು ನೋಡಿ ಎಂತೆಂಥ ಶೋ ನೋಡಿ, ನಮ್ಮ ಕರ್ನಾಟಕದ ಎಂತೆಂಥ ಶೋ ನೋಡಿ, ಎಂತೆಂಥ ಯುವ ಪ್ರತಿಭೆಗಳಿದ್ದಾರೆ. ಎಂತೆಂಥವ್ರು, ಕುರಿಕಾಯರು, ಹನುಮಂತು ಇರ್ಬೋದು, ಎಂತೆಂಥ ಸಿಂಗರ್ಗಳಿದ್ದಾರೆ, ಗಾಯಕರಿದ್ದಾರೆ. ಅಂಥವ್ರಿಗೆ ಅವಕಾಶ ಮಾಡಿಕೊಡಿ. ಲಕ್ಷಾಂತರ ರೂಪಾಯಿ, 5-5 ಲಕ್ಷ ಒಂದೊಂದು ಹಾಡಿಗೆ. ಈಗ ಮೊನ್ನೆ ಯಾವುದೋ ಒಂದು ಈವೆಂಟಲ್ಲಿ ಮೊನ್ನೆ ಆಡೋದಕ್ಕೆ ಕೇವಲ ಒಂದು 5 ಹಾಡಿಗೆ 5 ಲಕ್ಷ ಇಸ್ಕೋತಾರೆ. ಅದು 5 ಹಾಡು ಮುಗಿದೋಗಿರುತ್ತೆ. 6ನೇ ಹಾಡು ಆಡಬೇಕಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಈ ಥರ ಹೇಳಿಕೆಗಳನ್ನ ಕೊಡೋದು. ಇಂಥ ಒಬ್ಬ ಸೋನು ನಿಗಮ ನಮ್ಮ ಕರ್ನಾಟಕದ ನೆಲಕ್ಕೆ ಬೇಡ. ಅದು ನಮ್ಮದೇ ನೆಲದಲ್ಲಿ ನಿಂತ್ಕೊಂಡು ಈ ಮಾತನ್ನು ಹೇಳ್ತಾ ಇರೋದನ್ನ ನಾವು ಖಂಡಿಸ್ತಾ ಇದ್ದೀವಿ ಹೋರಾಟಗಾರರು. ಮುಂದಿನ ದಿನಗಳಲ್ಲಿ ಸೋನು ನಿಗಮ್ ಏನಾದರೂ ನಮ್ಮ ಕರ್ನಾಟಕಕ್ಕೆ ಬಂದು ಆಡೋದಾದರೆ ನಾವು ಅವ್ರಿಗೆ ತಕ್ಕವಾದ ಪಾಠವನ್ನು ಕಲಿಸ್ತೀವಿ, ಮಸೀನು ಬಳಿತೀವಿ. ಆಮೇಲೆ ನಿರ್ಮಾಪಕರ ಸಂಘಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಗೊತ್ತಿಲ್ಲದಂಗೆ ಏನಾದರೂ ಅವ್ರನ್ನ ಕರೆಸಿ ಆಡಿ ಸಿನಿಮಾ ಏನಾದರೂ ನೀವು ಬಿಡುಗಡೆಗೆ ಏನಾದರೂ ಹೊರಟ್ರೆ ನಾವಂತೂ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡೋದಕ್ಕೆ ಕೊಡಲ್ಲ. ಸರ್, ಈಗ ಇನ್ನು ಮುಂದೆ ಸಿನಿಮಾಗಳಿಗೆ ಹಾಡಿಸುವಂಥ ಪ್ರಯತ್ನದಲ್ಲಿರುವಂಥವ್ರಿಗೆ ಏನು ಹೇಳ್ತೀರಿ? ಜೊತೆಗೆ ಈಗಾಗಲೇ ಹಾಡಿಸಿದ್ರೆ ಆ ಸಿನಿಮಾ ರಿಲೀಸ್ ಆಗೋ ಹಂತದಲ್ಲಿದ್ದರೆ ಅದಕ್ಕೇನು ಹೇಳ್ತೀರಿ ಅಂತ? ನಾನು ಈ ಮೂಲಕ ಅಜನೀಶ್ ಲೋಕನಾಥ್ ಅವರು, ರವಿ ಬಶ್ರೂರ್ ಅವರು, ಅರ್ಜುನ್ ಜನ್ಯ ಅವರು, ಜೊತೆಗೆ ಬಂದು ವಿ ಹರಿಕೃಷ್ಣ ಅವರು, ಯಾರ್ಯಾರು ಸಂಗೀತ ನಿರ್ದೇಶಕರಿದ್ದೀರಾ, ನೀವು ಕನ್ನಡಿಗರೇ. ಅವನು ಭಯೋತ್ಪಾದಕರಂದಿರೋದು ನಿಮ್ಮನ್ನೂ ಸೇರಿ. ಅವನಿಗೊಂದು 50 ಲಕ್ಷ ಕೊಡ್ತೀರೋ, 20 ಲಕ್ಷ ಕೊಡ್ತೀರೋ, ಕೊಡಿ. ಇಲ್ಲಿ 4 ಜನ ಕನ್ನಡಿಗರು ಕೊಡ್ಬೋದು ಅವನ ಪೇಮೆಂಟ್ನ. ಇವರು ಚೆನ್ನಾಗಿ ಆಡ್ತಾರೆ, ಕೇಳಕ್ಕೆ ಇಂಪಾಗಿದ್ರೆ ಸಾಕು. ಅವನೇ ಅಲ್ಲಿಂದ ಬಂದು ಆಡಿ ಏನು ಉದುರಿಸ್ಬೇಕಾಗಿಲ್ಲ. ಹಾಗಾಗಿ ನಿರ್ದೇಶಕರಿಗೆ ಹೇಳ್ತಾ ಇದ್ದೀನಿ, ಮುಂದಿನ ಚಲನಚಿತ್ರದಲ್ಲಿ ಏನಾದ್ರು ಅವಕಾಶ ಕೊಟ್ಟಿದ್ರೆ ಕಟ್ ಮಾಡಿ ಬಿಸಾಕಿ ಆಡನ್ನ ಹೊಸ್ದಾಗಿ ಆಡಿಸಿ. ಯಾರ ಕೈಲಿ, ಅವರು ಕನ್ನಡದವ್ರ ಕೈಲಿ ಆಡಿಸಿ ಆಡನ್ನ. ಇನ್ನು ಮುಂದೆ ಆತ ಕ್ಷಮೆ ಕೇಳಿದ್ರು ನಾವಂತೂ ಒಪ್ಪೋದಿಲ್ಲ. ಸೊ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನೋ ಮಾತನ್ನೇ ಹೇಳ್ತೀನಿ. ಸೀರಣ್ಣ ಏನಾದ್ರು ಹೇಳಿದ್ರಿ ಹೇಳಿ. ಸರ್, SP ಬಾಲಸುಬ್ರಹ್ಮಣ್ಯವರು ಲಕ್ಷಾಂತರ ಹಾಡುಗಳಾಡಿದ್ದಾರೆ. ಅವರು ಇವತ್ತು ಸಾಯೋದಕ್ಕೆ ಒಂದು ದಿನ ಮೊದಲು ಕೂಡ ಹೇಳಿದ್ರು, ಹುಟ್ಟಿದ್ರೆ ನಾನು ಕರ್ನಾಟಕದಲ್ಲಿ ಹುಟ್ಟಬೇಕು.
ಅಂಥ ವ್ಯಕ್ತಿಗಳ ಮುಂದೆ ಇಂಥ ನೀಚರು ಕನ್ನಡದ ಅನ್ನ ತಿಂದು ಕನ್ನಡಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ. ಇಂಥವ್ರನ್ನ ಕರ್ನಾಟಕದ ನೆಲದಲ್ಲೇ ಕಾಲಿಡಬಾರ್ದು, ಆ ರೀತಿ ಮಾಡಬೇಕು. ಎಸ್, ಇದಿಷ್ಟು ಕನ್ನಡ ಪರ ಸಂಘಟನೆಯವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಅವರು ಕ್ಷಮೆ ಕೇಳಿದ್ರು ಕೂಡ ನಾವು ಅದನ್ನು ಒಪ್ಪಲ್ಲ. ಮುಂದಿನ ದಿನಗಳಲ್ಲಿ ಅವರಿಗೆ ಅಸಹಕಾರ ತೋರಬೇಕು, ಯಾವುದೇ ರೀತಿಯ ಅವಕಾಶಗಳನ್ನು ಕೊಡಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.